ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಅನೀಶ್ ಸಿಂಧು ಲೋಕನಾಥ್ ನಡುವೆ ಇದ್ದ ಗಾಸಿಪ್ಗೆ ಸಿಂಧು ಬ್ರೇಕ್ ಹಾಕಿದ್ದಾರೆ. ಹೌದು, ನಟ ಅನೀಶ್ ಮತ್ತು ಸಿಂಧು ಲೋಕನಾಥ್ ನಡುವೆ ಕುಚ್ ನಡೀತಾ ಇದೆ ಎಂದು ಗಾಸಿಪ್ ವರ್ಷಗಳಿಂದಲೇ ಹರಿದಾಡಿತ್ತು. ಅಲ್ಲದೆ ಇವರಿಬ್ಬರು ಲವ್ ಮಾಡ್ತಾ ಇದ್ದು ಮದುವೆ ಆಗ್ತಾರೆ ಅಂತ ಆಗಾಗ ಗಾಂಧಿನಗರದಲ್ಲಿ ನ್ಯೂಸ್ ಬರ್ತಾನೆ ಇತ್ತು. ಸದ್ಯ ಸಿಂಧು ಲೋಕನಾಥ್ ತಮ್ಮ ಮತ್ತು ನಟ ಅನೀಶ್ ಬಗ್ಗೆ ಹಬ್ಬಿರುವ ಗಾಸಿಪ್ ಬಗ್ಗೆ ಮಾತನಾಡಿದ್ದಾರೆ. ಈ ಮೂಲಕ ಅನೀಶ್ ಮತ್ತು ಅವರ ಬಗ್ಗೆ ಇದ್ದ ಎಲ್ಲ ಸುದ್ದಿಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಹೌದು, ಕಲರ್ ಸೂಪರ್ ವಾಹಿನಿಯ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಸಿಂಧು ತಮ್ಮ ಬಗ್ಗೆ ಇರುವ ಗಾಸಿಪ್ ಬಗ್ಗೆ ಮಾತನಾಡಿದ್ದಾರೆ. ಇಂದಿಗೂ ಚಿತ್ರರಂಗದಲ್ಲಿ ಅನೇಕರು ಅನೀಶ್ ಮತ್ತೆ ನಾನು ಡೇಟಿಂಗ್ ಮಾಡ್ತಿದ್ದೇವೆ ಎಂದ್ಕೊಂಡಿದ್ದಾರೆ. ಆದ್ರೆ ಅದೆಲ್ಲ ಗಾಸಿಪ್ ಅಷ್ಟೇ. ನಾನು ಅನೀಶ್ ಒಟ್ಟಿಗೆ ಕೆರಿಯರ್ ಶುರು ಮಾಡಿದ್ವಿ. ನಮ್ಮ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಜನರಿಗೆ ಇಷ್ಟ ಆಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ವಿ. ನಾನು ಡೇಟಿಂಗ್ ಮಾಡ್ತಿರೋದು ನಿಜ, ಆದ್ರೆ ಆ ಹುಡುಗ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರಲ್ಲ ಅಂತ ಸಿಂಧು ಹೇಳ್ಕೊಂಡಿದ್ದಾರೆ. ಇನ್ನು ಅನೀಶ್ ಮತ್ತು ಸಿಂಧು ಲೋಕನಾಥ್ ಒಟ್ಟಿಗೆ 3 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಅನೀಶ್ ಅವರ 2 ಚಿತ್ರಗಳಲ್ಲಿ ಸಿಂಧು ಗೆಸ್ಟ್ ಅಪಿಯರೆನ್ಸ್ ಕೂಡ ಮಾಡಿದ್ದಾರೆ. ಅನೀಶ್ ನಟನೆಯ ಅಕಿರ ಸಿನಿಮಾದ ಒಂದು ಚಿಕ್ಕ ಪಾತ್ರದಲ್ಲಿ ಸಿಂಧು ನಟಿಸಿದ್ದು ಸದ್ಯಕ್ಕೆ ಇಬ್ಬರು ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಒಟ್ಟಾರೆ ಅನೀಶ್ ಮತ್ತು ಸಿಂಧು ನಡುವೆ ಒಂಚೂರು ಸಮಥಿಂಗ್ ಇದೆ ಅನ್ನೋದಕ್ಕೆ ಇದೀಗ ಸಿಂಧು ಬ್ರೇಕ್ ಹಾಕಿದ್ದು ನಾನು ಡೇಟಿಂಗ್ ಮಾಡ್ತಿರೋದು ನಿಜ, ಆದ್ರೆ ಅದು ಅನೀಶ್ ಜೊತೆ ಎಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.